8 ವರ್ಷದ ಮಗುವಿನೊಂದಿಗೆ ಮಹಿಳೆ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದಳು. ಅಮ್ಮ ಮತ್ತು ಮಗು ಇಬ್ಬರು ಪುಸ್ತಕ ಓದುತ್ತಿದ್ದರು. ಇದನ್ನು ಗಮನಿಸಿದ ಪಕ್ಕದ ಮುದುಕನೊಬ್ಬ ಕೇಳಿದ, ಅಮ್ಮ, ಇವತ್ತಿನ ಜಗತ್ತಿನಲ್ಲಿ ಮಕ್ಕಳು ಮೊಬೈಲ್ ಮತ್ತು ಟ್ಯಾಬ್ನಲ್ಲಿ ಆಟವಾಡುತ್ತಾರೆ. ನಿನ್ನೆ ಮೊನ್ನೆ ಹುಟ್ಟಿದ ಮಗು ಮೊಬೈಲ್ ಮತ್ತು ಟ್ಯಾಬಿಗೆ ಮರುಳಾಗಿದೆ. ನಿಮ್ಮ ಮಗು ಪುಸ್ತಕ ಓದುತ್ತಿದೆ. ನಿಮ್ಮ ಯಾವ ಮಾತಿನಿಂದ ಮಗುವಿನಲ್ಲಿ ಬದಲಾವಣೆ ಸಾಧ್ಯವಾಯಿತು? ಮಹಿಳೆ ಸಮಾಧಾನವಾಗಿ ಉತ್ತರಿಸುತ್ತಾಳೆ, ಮಕ್ಕಳು ನಮ್ಮ ಮಾತು ಕೇಳುವುದಿಲ್ಲ, ಆದರೆ ನಮ್ಮನ್ನು ಅನುಸರಿಸುತ್ತಾರೆ. ನಾವು ಏನು ಕಲಿಸುತ್ತೇವೋ ಅದನ್ನು ಮಕ್ಕಳು ಮಾಡುತ್ತಾರೆ. ಮಕ್ಕಳ ಎದುರಿಗೆ ನಾವೇ ಮೊಬೈಲ್ ಹಿಡಿದುಕೊಂಡರೆ ಅವರು ಕೂಡ ಮೊಬೈಲ್ ಹಿಡಿದುಕೊಂಡು ಕುಳಿತಿರುತ್ತಾರೆ. ನಾವು ಪುಸ್ತಕ ಹಿಡಿದರೆ ಅವರು ಪುಸ್ತಕವನ್ನು ಹಿಡಿದು ಓದುತ್ತಾರೆ. ಅದಕ್ಕೆ ಅದನ್ನು ನಾವೇ ಬದಲಿಸಬೇಕು.